ನನ್ನ ಆತ್ಮೀಯ ಕೃಷಿ ಬಾಂಧವರೇ, ನಿಮಗೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಪಾಲಕ್ ಸೊಪ್ಪು ತರಕಾರಿಯ ಬಗ್ಗೆ ಮಾಹಿತಿ ನೀಡುವ ವಿಡಿಯೋ ಮಾಡುತ್ತಿದ್ದು, ಈ ಸೊಪ್ಪಿನ ಪೌಷ್ಟಿಕತೆ, ಬೆಳೆಸುವ ರೀತಿ, ಬೇಕಾದಂತಹ ಹವಾಗುಣ, ಮಣ್ಣು, ನೀರು, ಬರುವ ಮುಖ್ಯ ತಳಿಗಳು, ರೋಗಗಳು, ಅದಕ್ಕೆ ಬೇಕಾದಂತಹ ಔಷಧಿಗಳು ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿಸಲಿದ್ದು, ಅದಕ್ಕಿಂತ ಮೊದಲು ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಉಳಿಸಲು, ಬೆಳೆಸಲು, ನಮ್ಮನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಬೇಕಾಗಿ ಕೋರುತ್ತಾ ವಿಡಿಯೋ ಆರಂಭಿಸುತ್ತಿದ್ದೇನೆ. ಪಾಲಕ್ ಇದೊಂದು ಬೀಟ್ರೂಟ್ ಗುಂಪಿಗೆ ಸೇರಿದ ಅತ್ಯಂತ ಪೌಷ್ಟಿಕ ಸೊಪ್ಪು ತರಕಾರಿಯಾಗಿದ್ದು, ಬಹುಬೇಗ ಕಟಾವಿಗೆ ಬರುತ್ತದೆ. ಇದರಲ್ಲಿ ಮುಖ್ಯವಾಗಿ ವಿಟಮಿನ್ ಬಿ, ವಿಟಮಿನ್ ಸಿ ಮತ್ತು ಅಧಿಕ ಪ್ರಮಾಣದಲ್ಲಿ ಪ್ರೋಟೀನ್ ಇರುವುದರಿಂದ ಸೇವನೆಯಿಂದ ಶರೀರಕ್ಕೆ ಉತ್ತಮವಾದಂತಹ ಪ್ರಮಾಣದ ಶಕ್ತಿಯು ಬರುತ್ತದೆ. ಇದರ ಉಗಮ ಸ್ಥಳ ಭಾರತವಾಗಿದ್ದು, ಇದರ ಸೇವನೆಯಿಂದ ನಮ್ಮಲ್ಲಿ ಇದರ ಸೇವನೆಯು ತುಂಬಾ ಜಾಸ್ತಿ ಇರುತ್ತದೆ. ಇದಕ್ಕೆ ಬೇಕಾದಂತಹ ಹವಾಗುಣದ ಬಗ್ಗೆ ಹೇಳುವುದಾದ್ರೆ, ಇದು ಚಳಿಯಿಂದ ಕೂಡಿದ ಹವಾಗುಣದಲ್ಲಿ ಚೆನ್ನಾಗಿ ಬೆಳೀತದೆ. ಹಿಮ ಸುರಿದರೂ ಇದಕ್ಕೆ ಹಾನಿಯಾಗುವುದಿಲ್ಲ. ಸ್ವಲ್ಪ ಮಟ್ಟಿನ ಬಿಸಿಲನ್ನು ಇದು ಸಹಿಸಿಕೊಳ್ತಾ ಆದ್ರೂ ಸುಡು ಬಿಸಿಲಿನಲ್ಲಿ ಉತ್ತಮವಾಗಿ ಬೆಳೆಯುವುದಿಲ್ಲ. ಕರ್ನಾಟಕದಲ್ಲಿ ಇದನ್ನು ಮುಖ್ಯವಾಗಿ ಸೆಪ್ಟೆಂಬರ್ ಇಂದ ನವೆಂಬರ್ ತನಕ ಚೆನ್ನಾಗಿ ಬೆಳೆಸಲಾಗ್ತದೆ. ಇನ್ನು ಹೂಗುಣದ ಬಗ್ಗೆ ಹೇಳುವುದಾದ್ರೆ, ನೀರು ಬಸಿದು ಹೋಗುವ ಫಲವತ್ತಾದ ಯಾವುದೇ ರೀತಿಯ ಮಣ್ಣಿನಲ್ಲಿಯೂ ಚೆನ್ನಾಗಿ ಬೆಳೆಯುತ್ತದೆ. ಮಣ್ಣಿನ ರಸಸಾರ ಅಂದ್ರೆ pH ವ್ಯಾಲ್ಯೂ 6ರಿಂದ 7 ಇದ್ರೆ ಉತ್ತಮವಾಗಿರ್ತದೆ. ಇವುಗಳ ತಳಿಗಳ ಬಗ್ಗೆ ಹೇಳುವುದಾದ್ರೆ, ಮೊದಲನೇದಾಗಿ ಆಲ್ ಗ್ರೀನ್, ಇದು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಕೊಡುಗೆಯಾಗಿದ್ದು, ಅಧಿಕ ಇಳುವರಿ ಕೊಡುವಂತಹ ತಳಿಯಾಗಿರ್ತದೆ. ಎರಡನೇದಾಗಿ ಹೊಸ ಜ್ಯೋತಿ, ಇದು ಸಹ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಕೊಡುಗೆಯಾಗಿದ್ದು, ಇದನ್ನು ಒಮ್ಮೆ ನಾಟಿ ಮಾಡಿದರೆ 7ರಿಂದ 8 ಬಾರಿ ಕೊಯ್ಲಿಗೆ ಬರ್ತದೆ. ಆದುದರಿಂದ ಇಳುವರಿಯು ಜಾಸ್ತಿ ಆಗಿರ್ತದೆ. ಇದನ್ನು ಬೆಳೆಸುವುದಾದ್ರೆ 2-3 ಮೀಟರ್ ಉದ್ದದ ಮತ್ತೆ 1.2 ಮೀಟರ್ ಅಗಲದ ಮಡಿಗಳನ್ನು ತಯಾರಿಸಿಕೊಳ್ಬೇಕಾಗ್ತದೆ. ಅದರಲ್ಲಿ ನಮ್ಮ ಈ ತಿಪ್ಪೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರವನ್ನು ಸಮವಾಗಿ ಹರಡಿ ಮಣ್ಣಿನಲ್ಲಿ ಬೆರೆಸಿಕೊಳ್ಬೇಕಾಗ್ತದೆ. ಈ ಮಡಿಗಳಲ್ಲಿ ಬೀಜವನ್ನು ಬಿತ್ತಬೇಕು. ಬಿತ್ತಿದ 1 ವಾರದಲ್ಲಿ ಸಸಿಗಳು ಬೆಳೆಯಲು ಆರಂಭವಾಗ್ತದೆ. ಈ ಬೆಳೆಯನ್ನು 1 ಹೆಕ್ಟೇರ್ ಪ್ರದೇಶದಲ್ಲಿ ಮಾಡೋದಾದ್ರೆ ಸಾಧಾರಣ ಒಂದು 20ರಿಂದ 25 ಟನ್ನಷ್ಟು ತಿಪ್ಪೆ ಗೊಬ್ಬರ, ಸಾಧಾರಣ ಒಂದು 150 ಕಿಲೋಗ್ರಾಂನಷ್ಟು ಸಾರಜನಕ ಅಂದ್ರೆ ನೈಟ್ರೋಜನ್, ಒಂದು 100 ಕಿಲೋಗ್ರಾಂದಷ್ಟು ರಂಜಕ ಅಂದ್ರೆ ಫಾಸ್ಫರಸ್, ಮತ್ತೆ 100 ಕಿಲೋಗ್ರಾಂ ಪೊಟ್ಯಾಶ್ ಅಂದ್ರೆ ಪೊಟ್ಯಾಷಿಯಂ ಬೇಕಾಗ್ತದೆ. ಈ ರೀತಿ ಬೆಳೆಸಿದಲ್ಲಿ ಬಿತ್ತನೆಯ ನಂತರ ಸಾಧಾರಣ 30-40 ದಿನಗಳಲ್ಲಿ ಮೊದಲ ಕೊಯ್ಲು ಆರಂಭ ಆಗ್ತದೆ ಮತ್ತು ನಿರಂತರವಾಗಿ 4-5 ವಾರ ಎಲೆಗಳ ಕೊಯ್ಲು ಮಾಡಬಹುದಾಗಿದೆ. ಇಲ್ಲಿ ಸಸ್ಯ ಹೇನು ಮತ್ತೆ ಎಲೆ ತಿನ್ನುವ ಕಂಬಳಿ ಹುಳು ಕಾಟ ಇದ್ದೇ ಇರ್ತದೆ. ಇದಕ್ಕೆ ನೈಸರ್ಗಿಕವಾಗಿ ಹತೋಟಿಗೆ ತರಬಹುದಾಗಿದೆ. ಎಲೆ ಚುಕ್ಕಿ ರೋಗ ಮತ್ತು ಉಕ್ಕು ರೋಗ ಇಲ್ಲೂ ಬರುವಂತಹ ಪ್ರಮುಖವಾದ ರೋಗಗಳಾಗುತ್ತದೆ. ಇದರ ಹತೋಟಿಗಾಗಿ ಒಂದು 10 ಲೀಟರ್ ನೀರಿಗೆ 10 ಗ್ರಾಂ ನೀರಲ್ಲಿ ತೊಯ್ಯುವ ಗಂಧಕ ಬೆರೆಸಿ ಸಿಂಪಡಿಸಬೇಕು. ಇದು ಒಂದು ಪಾಲಕ್ ಸೊಪ್ಪು ತರಕಾರಿ ಬೆಳೆಸುವ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ. ನಿಮಗೆ ಬೇಕಾದಂತಹ ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸಲಾಗುವುದು. ವಿಡಿಯೋ ಆಲಿಸಿದ್ದಕ್ಕೆ ಮನಪೂರ್ವಕವಾದ ವಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.